ನಿಮಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂಥ ಘಟನೆ ನಡೆದಿದೆ. ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಷನ್ ಪಾಸಾಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ. ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ನನ್ನ ಸೈಡಿಂದ, ಮಾಲ್ ಓನರ್ ಸೈಡಿಂದ, ನಾನು ಮಾಲ್ ಓನರ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದಂದರೆ ಆ ಘಟನೆ ಇಲ್ಲ. ಒಬ್ಬ ವ್ಯಕ್ತಿ ಸ್ವಲ್ಪ ಓವರಾಗಿ ಕೆಲಸ ಮಾಡೋದಕ್ಕೆ ಹೋಗಿ ಒಂದು ತಪ್ಪು ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗಲೇ ಬುದ್ಧಿ ಹಿಡಿದೀವಿ, ಅವ್ರನ್ನ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ. ಬಟ್ ಹೊಣೆ ನಂದೇನೆ. ಎಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು, ನಾನೇ ಇದು ಮಾಡೋದು. ನಾನು 2 ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು. ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರದ್ದು ಆನಂದ್ ಅವರೇ ಮಾತಾಡ್ತಿದ್ರು. ಡ್ಯೂ ಟು ಅವ್ರು ಬರೋಕ್ಕಾಗ್ದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಏನು ಇನ್ಸಿಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು. ಆಗೋಗಿದೆ, ನಡೆದು ಹೋಗಿದೆ. ಫಕೀರಪ್ಪ ಅವ್ರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ. ಅವ್ರನ್ನ ಸಾರಿನೂ ಕೇಳಿದ್ದಾರೆ. ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಇವಾಗ BBMPಯಿಂದ ನಮಗೆ ನೋಟಿಸ್ ಬಂದಿದೆ. ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, TVR ಆಗಲಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿದೆ. ಅಲ್ಲ, ನಮಗೆ ಬಂದಿರೋ ಮಾಹಿತಿ ತೆರಿಗೆ ಕಟ್ಟಿಲ್ಲ ಅಂತ. ಸರ್, ತೆರಿಗೆ 1 ವರ್ಷದ ನಮ್ಮದು ಬಾಕಿ ಇದೆ. ಎಷ್ಟು? 1,70,00,000. ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಲ್ ಆಗಿದಲ್ಲ. ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಗೆ ಬಂದಿರೋದ್ರಿಂದ ನಾವೇ ಸ್ವಯಂಕೃತವಾಗಿ ಅಫಿಷಿಯಲ್ಸ್ ಹೇಳಿದ್ವಿ. ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವೇ ನೋಟಿಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಸರ್? ನೋಟಿಸಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಹೌದೌದು, 24 ಗಂಟೆ ಒಳಗಡೆ ಅದನ್ನು ಇದು ಮಾಡಬೇಕು, ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿ. 3-4 ಪರ್ಟಿಕ್ಯುಲರ್ ಆಗಿ 2 days 3 days ಸರ್. ಇವತ್ತು ಗುರುವಾರ ಸರ್, ನೆಕ್ಸ್ಟ್ ಸೋಮವಾರ ಆಗ್ಬಹುದು ಸರ್. ನಾವು ಅದೇ ಡೌಟ್ ಇದೆ ಸರ್. ಅಷ್ಟೊಂದು ಒತ್ತಡ ಇದೆಯಾ ಸರ್? ಡೌಟ್ ಇದೆ ಅಂದರೆ ನಾನು ಹೇಳ್ದಂಗೆ ಆಗಲೇ 7 days ಅಂತ ಸೆಷನಲ್ಲೇ ಹೇಳಿದ್ದಾರೆ. ಸೊ ಅದರಿಂದ ನಮಗೂ ಇನ್ನೂ ಗೊತ್ತಿಲ್ಲ. ನಾವು ಒಂದು ವಾರ ಅಂತಾನೆ ಮಾಡ್ಬಿಡ್ತೀವಿ ಬಿಡಿ. ಮೆನ್ಷನ್ ಮಾಡಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ರೈಟಿಂಗಲ್ಲಿ ಬಂದಿಲ್ಲ. ಬಂದಾಗ ಅವ್ರು ಏನಿತ್ತು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ನೀವೀಗ. ಅದು ನಮಗೆ ಎಕ್ಸ್ಪ್ಲನೇಷನ್ ಕೊಡಿ. ಈ ಇನ್ಸಿಡೆನ್ಸ್ ಏನಾಗಿದೆ, ಯಾಕಾಯಿತು, ಹೇಗಾಯಿತು ಅದನ್ನ ಅದಕ್ಕೆ ಮಾಲ್ ಮುಗ್ತಿರೋ ಸರ್. ಇವತ್ತು ದಿನ ಅಷ್ಟೊಂದು ಕೋಟಿ ಬಿಸ್ನೆಸ್ ಇರೋ ಟೈಮಲ್ಲಿ ಸರ್ ತಪ್ಪಾಗೋಗಿದೆ. ಈ ಥರದ ರಾಜಕೀಯ ಒತ್ತಡ ಏನೂ ಇಲ್ಲ ಸರ್. ಇದು ಜೆನ್ಯೂನ್ ಆಗಿ ನಮ್ಮ ಸೈಡಿಂದ ತಪ್ಪಾಗಿದೆ. ಫಕೀರಪ್ಪ ಅವ್ರಿಗೆ ನಮ್ಮ ಮಾಲ್ ಸೈಡಿಂದ ತಪ್ಪಾಗಿದೆ. ನಮ್ಮ ಇದರಿಂದ ತಪ್ಪಾಗಿಲ್ಲ ಸರ್. ಏನು ಗೊತ್ತಾ ಸರ್, ಇಲ್ಲ ನಮ್ಗೆ ಆ ರೀತಿ ಯಾವುದೂ ಇಲ್ಲ. ನಾವು ರಾಜಕೀಯವಾಗಿ ಅಫಿಲಿಯೇಟೆಡ್ ಇಲ್ಲ. ನಿಲ್ಸಿದ್ರು. ನಮ್ಗೆ ಎಲ್ಲಾ ಪಾರ್ಟಿದಲ್ಲೂ ನಮ್ಗೆ ವೆಲ್ ವಿಶರ್ಸ್ ಇದ್ದಾರೆ. ನಿಮಗೆ ಆಗ್ತಿರೋರು ಇದ್ದಾರೆ. ಇಲ್ಲ ಸರ್, ಆ ರೀತಿ ಮಾಲೀಕರು ಇರ್ಬೇಕು ನೋಡಿ ಸರ್. 100% ನೈತಿಕ ಹೊಣೆ ನಿಮ್ದೆ. ಹೌದು ಸರ್, ನೈತಿಕ ಹೊಣೆ. ಫಕೀರಪ್ಪ ಅವ್ರಿಗೆ ಅದು ಏನಾಗಿದೆ ಅದು ನೈತಿಕ ಹೊಣೆ 100% ನಮ್ದೇನೆ. ಆಸ್ ಅ ಮಾಲ್ ಓನರ್ ನಮ್ದೇನೆ. ಅದು ನಮ್ಮ ಸೈಡಿಂದ ತಪ್ಪಾಗಿದೆ. ಫಕೀರಪ್ಪ ಅವ್ರಿಗೆ ತಪ್ಪಾಗಿದೆ. ಅದರಿಂದ ನಾವು ಒಟ್ಟಾರೆ 4 ದಿನ ಮಾಲ್ ಬಂದಂತ ಹೇಳ್ಬೋದಾ? ಡಿಸಿಷನ್ ಇಲ್ಲ. ಇವತ್ತು ಅಸೆಂಬ್ಲಿಗೆ ಯಾವಾಗ ಪ್ರಸ್ತಾಪ ಆಯಿತು ಅದಾದ್ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ನೋಟಿಸ್ ಇಲ್ಲ ಅಂದ್ರೆ ಅವರಿಗೆ ಕಾಲಾವಕಾಶ ಬೇಕಾಗುತ್ತೆ. ಎಷ್ಟು ದಿನ ಬೇಕಾಗುತ್ತೆ ನಮ್ಗೆ? ಅಟ್ಲೀಸ್ಟ್ 1-2-3 days ಬೇಕಾಗುತ್ತೆ. ಯಾಕೆಂದರೆ ಇವಾಗ ನಾವು ಪಿಕ್ಚರ್ನವ್ರಿಗೆ, PVR ಅವ್ರಿಗೆ, ಟೆನೆಂಟ್ಸ್ಗೆಲ್ಲ ಹೇಳಿರೋದು 2 days ನಮಗೆ ಟೈಮ್ ಬೇಕು ಅಂತ. 48 hours ಟೈಮ್ ಬೇಕು. ಅವರು ತಿರ್ಗಾ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಓಪನ್ ಮಾಡೋದಕ್ಕೆ ನಮಗೆ 1-2-3 days ಟೈಮ್ ಬೇಕಾಗುತ್ತೆ. ಇಮಿಡಿಯೇಟಾಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ನಾವು ನಾಳೆನೂ ಓಪನ್ ಆಗೋದಕ್ಕೆ ಈವೆಂಟ್ ಕೆಲವರೆಲ್ಲ ಆಲ್ರೆಡಿ ನಿಮಗೆ ಅವ್ರಿಗೆ ಕಾಂಪನ್ಸೇಷನ್ ಮುಂದೆ ತಪ್ಪ ನಮ್ಮ ಸೈಡ್ ಇರೋದ್ರಿಂದ. BBMP ಇಂದ ಯಾವ ಇಲಾಖೆ? ಕಂದಾಯನಾ ಇಲ್ಲಾರು ಯಾರೋ ಯಾವ ಇಲಾಖೆ? ಆರೋಗ್ಯದವರು ಕೊಟ್ಟಿದ್ದಾರೆ, ಕಂದಾಯದವರು ಅಂತ ಕೊಟ್ಟಿದ್ದಾರೆ ಸರ್. ಕಂದಾಯದವರು ಅದೇ ನೀವು ಟ್ಯಾಕ್ಸ್ ಇದು ಮಾಡಿಲ್ಲ ಅದಕ್ಕೆ ಎಕ್ಸ್ಪ್ಲೇನ್. ಆರೋಗ್ಯದವರು ಬಂದ್ಬಿಟ್ಟು ಅಗೇನ್ ನಿಮ್ದು ಆರೋಗ್ಯ ಏನೋ ಒಂದು ಇದಿದೆ ಏನಿದೆ ನಮ್ಮ ನೋಟಿಸ್. ನಾನು ಇನ್ನೂ ಎಲ್ಲ ನೋಟಿಸ್ ನೋಡಿ ನೋಟಿಸ್ ನೋಡ್ಕೊಂಡ್ ಬರ್ಬೇಕಲ್ಲ ಸರ್. ನೋಟಿಸ್ ಜಾರಿ ಮಾಡಿರೋದು ರಾಜಕೀಯ ಒತ್ತಡ ಇರ್ಬೇಕು ಅನ್ಸುತ್ತೆ ಯಾಕೋ.
ನೋಟಿಸ್ ಇದುವರೆಗೂ ಯಾರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಮಿಷನರ್ BBMP ಕಮಿಷನರ್ ಹೇಳ್ತಾ ಇದ್ದಾರೆ ನೋಟಿಸ್ ಕೊಟ್ಟಿಲ್ಲ ಅಂತ. ನೀವು ನೋಟಿಸ್ ಕೊಡಿ, ನೋಟಿಸ್ ಇದ್ರೆ ಇಶ್ಯೂ ಮಾಡಿ ಸರ್. ಎಲ್ಲರಿಗೂ ಅಲ್ಲ ತೋರಿಸಿ ನೋಟಿಸ್ ಇದ್ರೆ. ಏನೋ ಗೊತ್ತಿಲ್ಲ ಅಂತೀರಾ ನೀವು. ಅಲ್ಲ ನಿಮಗೆ ನೋಟಿಸ್ ಇಶ್ಯೂ ಏನು ಇಶ್ಯೂ ಒಂದು ಕಾಪಿ ಕೊಡಿ ಸರ್ ಅಲ್ಲಿ. ಈಗಲೇ ಆಗಿದ ತಕ್ಷಣ ನಿಮ್ಗೆ ಒಂದು ಅವ್ರನ್ನ ಇದು ಮಾಡ್ತಿರೋದು ಇದು ಪದೇ ಪದೇ ಆಗಿದೆಯಾ ರೂಲ್ಸ್ ಇದೆಯಾ ಅಂತ ಒಂದು ಕೇಳಿ ಡಿಪಾರ್ಟ್ಮೆಂಟ್ ಅವರು ಅದೊಂದು ಕೇಳಿ ಅದಾದ್ಮೇಲೆ ಮುಂದುವರೆದು ಟ್ಯಾಕ್ಸ್ ಎಲ್ಲರಿಗೂ ಒಂದು ವರ್ಷದಿಂದ ಯಾಕೆ ಸರ್ ಟ್ಯಾಕ್ಸ್ ಪೆಂಡಿಂಗ್ ಆರ್ಥಿಕ